Okay. Good morning, everybody. Now starts the next chapter is moving charges and magnetism and magnetic material and the third chapter. Moving charges and magnetism one chapter, into magnetism and magnetic material ಇನ್ನೊಂದು chapter. ಎರಡು ಒಂದೇ ಚಾಪ್ಟರ್ ಇದು ಅಂತ ಹೇಳ್ತಿದ್ದು ಚಾಪ್ಟರ್ನ ಸ್ಪ್ಲಿಟ್ ಮಾಡಿದ್ದೇವೆ ಅಷ್ಟೇ. ಬಟ್ CET ಅಲ್ಲಿ ಕಂಟಿನ್ಯೂಟಿ ಇದ್ದೇ ಇರುತ್ತೆ. ಹಾಗಾಗಿ ಎರಡು ಚಾಪ್ಟರ್ನ ಸೇರಿಸಿ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ. Look here. The magnetic field at a point near a current element of length 0.1 meter carrying a current of 1 ampere at a distance of 0.1 meter when the angle between the element and the line joining the point of the element is 30 degree. Magnetic field ಅನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ ಕರೆಂಟ್ ಎಲಿಮೆಂಟ್ ಅಂದ್ರೆ ಅಕಾರ್ಡಿಂಗ್ ಟು ಬೈವರ್ಟ್ಸ್ law. Look here, dB is equal to mu naught by 4 pi ideal sin theta divided by r square. ಫಾರ್ಮುಲಾ ನಿಮಗೆ ಗೊತ್ತಿದೆ. ಈಗ ಬನ್ನಿ ವ್ಯಾಲ್ಯೂ ಆಗ್ತಾ ಹೋಗೋಣ. mu naught by 4 pi ಅಂದ್ರೆ 10 raised to minus 7 into current is 1 amp. Okay. Then current element is 0.1 into sin 30. Okay. Then divide by r square. The distance is 0.1 whole square. I mean 0.1 whole square and formula. ಇದು ಸಬ್ಸ್ಟಿಟ್ಯೂಟ್ ಮಾಡಿ. ಇಷ್ಟೆಲ್ಲ ಮಾಡಬಾರ್ದು, ಇದು ಯಾಕಂದ್ರೆ L1 ಪ್ರಾಬ್ಲಮ್ ಇದು ಎಲ್ಲ ವ್ಯಾಲ್ಯೂಸ್ ಕೊಟ್ಬಿಟ್ಟಿದ್ದಾರೆ. ಈಗ ಹೇಗೆ ಮಾಡೋದು? ಇಲ್ಲೊಂದು 0.1 ಇಲ್ಲೊಂದು 0.2 ಕ್ಯಾನ್ಸಲ್ ಆಗ್ಬಿಡುತ್ತೆ. sin 30 ಅಂದ್ರೆ ಎಷ್ಟು? 1/2 ಹೌದಾ? 1/2 ಇದೆ, ಇಲ್ಲಿ 0.1 ಇದೆ. ಅಲ್ಲಿಗೆ ಏನಾಗುತ್ತೆ? ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಬೇಡ. sin 30 ಅಂದ್ರೆ 1/2, 0.1 1/2 ಇದೆ, 1/2 ಅಂದ್ರೆ 0.5 ಕರೆಕ್ಟಾ? 1/2 ಅಂದ್ರೆ 0.5 ಇಂಟು 10⁻⁷ ಹಂಗೆ ಇದೆ, ಹಂಗೆ ಇರಲಿ, 10⁻⁻7 ಇಂಟು 0.1 ಹೋಲ್ ಸ್ಕ್ವೇರ್ ಮೀನ್ಸ್ 0.01. 0.01 ಅಂದ್ರೆ ಅರ್ಥ ಏನು? 10⁻⁻2. ಅದ್ರ ಮೇಲೆ ತಂದ್ರೆ -2 +2 ಇದೆ ಇಂಟು 0.1 ಕರೆಕ್ಟಾ? ಎಸ್. ಹಾಗಿದ್ರೆ ಇಲ್ಲೊಂದು 0.5 ಇದೆ, ಇಲ್ಲೊಂದು 0.1 ಇದೆ, ಇವೆರಡು ಮಲ್ಟಿಪ್ಲೈ ಎಷ್ಟು ಬರುತ್ತೆ? 0.05 ಬರುತ್ತೆ ಕರೆಕ್ಟಾ? 0.05 ಇಂಟು 10⁻⁹ ಬರುತ್ತೆ. ಪಾಯಿಂಟ್ ಶಿಫ್ಟ್ ಮಾಡಿದ್ರೆ 5 ಇಂಟು 10⁻⁻7 ಬರುತ್ತಾ? ಹಾಗಿದ್ರೆ 5 ಇಂಟು 10⁻⁷ ಯಾವ್ದಿದೆ ಇಲ್ಲಿ? ಇದೇ ಆನ್ಸರ್. ಇಲ್ಲಿ ಮಾಡ್ತೇನೆ ಗೊತ್ತಾಗ್ಬಿಡತ್ತೆ ಇವೆರಡರಲ್ಲಿ ಯಾವ್ದು ಆನ್ಸರು ಅಂತ, ಈ ಮೂರಲ್ಲಿ ಯಾವ್ದು ಆನ್ಸರು ಅಂತ. ನೋಡಿ L1 ಇದ್ದಾಗ ಏನಾಗುತ್ತೆ? ಆಲ್ಮೋಸ್ಟ್ ಸಿಮಿಲರ್ ಆನ್ಸರ್ ಬರುತ್ತೆ. 5 5 5 ಇದೆ, ಕಾಣ್ತಿದ್ಯಾ? ಎಸ್. ಎ ಸ್ಟ್ರೈಟ್ ಕಂಡಕ್ಟರ್ ಕ್ಯಾರಿಂಗ್ ಎ ಕರೆಂಟ್ I of length L is bent in the form of a semicircle shown in the figure. The magnetic field at the center of the semicircle is ಅಂತ ಕೇಳಿದ್ದಾರೆ. ಒಂದು L ಲೆಂತ್ ಇರ್ತಕ್ಕಂಥ ವೈರ್ನ ಸೆಮಿ ಸರ್ಕಲ್ ತರ ಹಿಂಗೆ ಬೆಂಟ್ ಮಾಡಿದ್ದಾರೆ ಅಂತ ಹೇಳ್ತಿರೋದು. ಇಸ್ ದ ಕರೆಂಟ್ ಎಲಿಮೆಂಟ್ ಅಂತ ಅರ್ಥ. L ಅಂತ ಒಂದು ಕಂಪ್ಲೀಟ್ ಸರ್ಕಂಫರೆನ್ಸ್ ಅಂತಂದ್ರೆ 2πr ಕರೆಕ್ಟಾ? ಒಂದು ಕಂಪ್ಲೀಟ್ ಸರ್ಕಂಫರೆನ್ಸ್ ಅಂದ್ರೆ 2πr. ಹಾಫ್ ಸರ್ಕಂಫರೆನ್ಸ್ಗೆ L ಆದ್ರೆ ಕಂಪ್ಲೀಟ್ ಸರ್ಕಂಫರೆನ್ಸ್ ಎಷ್ಟಾಗತ್ತೆ? 2L ಆಗುತ್ತಾ? ಗೊತ್ತಾನೆ? E2 ಏನಾಯ್ತು? ಕ್ಯಾನ್ಸಲ್ ಆಯ್ತು. R is equal to L/π ಆಗುತ್ತೆ ಕರೆಕ್ಟಾ? ಯಾಕೆ ಇದು R ಕೊಟ್ಟಿಲ್ಲ? ಬನ್ನಿ ಅಕಾರ್ಡಿಂಗ್ ಟು ಬೈವರ್ಟ್ಸ್ law, dB is equal to mu naught by 4 pi ಅಂದ್ರೆ 10⁻⁻7 ಹೌದಾ? I ಇಲ್ಲಿ L, DL ಬದಲು L, IL ಹೌದಾ? theta is equal to center ಅಂದ್ರೆ ಏನಾಗುತ್ತೆ? when current passes through this one, the magnetic field produced around it is perpendicular. Therefore, the theta is equal to 90 degree. Theta is equal to 90 degree. Sin 90 is equal to 1. ಯಾಕೆ? perpendicular ಗೊತ್ತಲ್ಲ, ಓದಿದೆ ನಾವು. ಕರೆಂಟ್ ಹಿಂಗೆ ಹೋಗುತ್ತೆ ಅಂತಂದ್ರೆ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ ಅಂತಂದ್ರೆ ಪರ್ಪೆಂಡಿಕ್ಯುಲರ್ ಆಗಿ ಬರುತ್ತೆ ಅಂತ ಹೇಳ್ತೀವಿ. sin 90 is equal to 1. ಹಾಗಿದ್ರೆ that is equal to 1 divided by r square. r square ಅಂದ್ರೆ ಏನಿದೆ ಇಲ್ಲಿ? L/π ಇದೆ, ಅಲ್ಲಿಗೆ L² by π² ಕರೆಕ್ಟಾ? ಹಾಗೆ ನೀವು π² ಮೇಲೆ ತಗೊಂಡು ಹೋಗೋಣ.
ಒಂದಲ್ಲಿ ಕ್ಯಾನ್ಸಲ್ ಮಾಡೋಣ. ಏನು ಉಳಿತು ಆನ್ಸರ್ ನಮಗೆ 10⁻⁻7 ಪೈ ಸ್ಕ್ವಯರ್. ಹಾಗೆ ಮೇಲೆ ತೊಗೊಂಬಂದೀವಿ I ಇಂಟು ಎಲ್. ಕರೆಕ್ಟಾ? ಗೊತ್ತಾಗತ್ತೆ ಹೇಳ್ತಿದ್ರು. ಹಾಗಿದ್ರೆ ಇಲ್ಲಿ ಎಲ್ ಸ್ಕ್ವೇರ್ ಒಂದು ಕ್ಯಾನ್ಸಲ್ ಒಂದೇ ಸರಿ ಇಲ್ಲಿ ಎಲ್ ಕ್ಯಾನ್ಸಲ್ ಆಗಿದೆ ಅಲ್ವಾ, ಇಲ್ಲಿ ಮೇಲೆ ಕ್ಯಾನ್ಸಲ್ ಆಗಿದೆ, ಕೆಳಗಡೆ ಬರುತ್ತೆ. ಹಾಗೆ 10⁻⁻1 ಪೈ ಸ್ಕ್ವೇರ್ I ಡಿವೈಡ್ ಬೈ ಎಲ್ ಇದೆ, ಇಲ್ಲಿದೆ. ದಿಸ್ ಇಸ್ ದ ಆನ್ಸರ್ ಕರೆಕ್ಟ್. ಅಂದ್ರೆ ಫಾರ್ಮುಲಾದಲ್ಲೇ ಸಿಂಪ್ಲಿಫೈ ಮಾಡೋದು, ಬಟ್ ಇದು ಅಂದ್ರೆ L2 ಪ್ರಾಬ್ಲಮ್. ಇದು ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ನಿಮಗೆ ಆರ್ ವ್ಯಾಲ್ಯೂನ. ಆರ್ ವ್ಯಾಲ್ಯೂ ಏನ್ ಮಾಡಿದಾನೆ, ಇಂಡೈರೆಕ್ಟ್ ಮಾಡಿದ್ದಾನೆ. ಅದಕ್ಕೆ ಈ ಪ್ರಾಬ್ಲಮ್ ಅನ್ನು ನಾವೇನ್ ಕರಿತೀವಿ ಅಂದ್ರೆ L2 ಅಂತ ಮಾಡ್ತೀವಿ. ಎಸ್, A and B are diametrically opposite points of a uniform circular conductor of radius r. A current I ampere enters the conductor at A. Then the magnetic field at O at the center of the circle is ಅಂತ ಕೇಳಿದ್ವಿ. ಇದರಿಂದ ಕರೆಂಟ್ ಬಂತ, ಕರೆಂಟ್ ಹಿಂಗ್ ಡಿವೈಡ್ ಆಯ್ತಾ, ಅಂತರ ಪ್ಯಾರಲ್ ಕಾಂಬಿನೇಷನ್ ಇದ್ದಂಗೆ. ಈ ಕಡೆ ಮತ್ತೆ ಈ ಕಡೆ ಕರೆಂಟ್ ಹೋಗುತ್ತಾ, ಸೇಮ್ ಮಟೀರಿಯಲ್ ಆಗಿದ್ದು ಏನಾಗುತ್ತೆ, ಇಲ್ಲೆಷ್ಟು ಕರೆಂಟ್ ಹೋಗುತ್ತಾ, ಇಲ್ಲೂ ಅಷ್ಟೇ ಕರೆಂಟ್ ಹೋಗುತ್ತೆ. ಕರೆಕ್ಟಾ? ಮತ್ತೆ ಎರಡು ಸಲ ಮತ್ತೆ ಇಲ್ಲಿ ಹೋಗುತ್ತೆ. ಹಾಗಾಗಿ ಸೆಂಟ್ರಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಹೋಗುತ್ತೆ ಕೇಳಿದ್ದಾರೆ. ಸೆಂಟ್ರಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇಟ್ ಪ್ರಾಬ್ಲಮೆಟಿಕ್ ಆರ್ ಕಾನ್ಸೆಪ್ಷುಯಲ್? ನಿನ್ನೆ ಅಂತ ಒಂದು ಲೆಕ್ಕ ಬಂದಿತ್ತು ಹಿಂದಿನ ಚಾಪ್ಟರ್. ಇಲ್ಲೆಲ್ಲ ಅಲ್ಲೇನ್ ಮಾಡಿದ್ರು, ಒಂದು ಪ್ರಾಬ್ಲಮ್ ಅಲ್ಲಿ 81 ಸೆಲ್ಸ್ ಅನ್ನೋ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಿದ್ರು ನಿನ್ನೆ ಎಲೆಕ್ಟ್ರಿಕ್ ಕರೆಂಟ್ ಅಲ್ಲಿ ಅಂತಂದ್ರೆ, ಕೆಳಗಡೆ ಎಲ್ಲ ಆನ್ಸರ್ಸ್ ನ್ಯೂಮರಿಕಲ್ ಆಗಿರಲಿಲ್ಲ, ಪ್ರಾಬ್ಲಮ್ ಅಲ್ಲಿ ವ್ಯಾಲ್ಯೂಸ್ ಇತ್ತು. ಇಲ್ಲಿ ಪ್ರಾಬ್ಲಮ್ಸ್ ಅಲ್ಲಿ ವ್ಯಾಲ್ಯೂ ಇಲ್ಲ, ಆದ್ರೆ ಕೊಟ್ಟಿರೋ ಆನ್ಸರ್ಸ್ ಅಲ್ಲಿ ನ್ಯೂಮರಿಕಲ್ ವ್ಯಾಲ್ಯೂಸ್ ಇದೆ. ಅಂದಾಗ ಇದನ್ನ ನೋಡಿದ ತಕ್ಷಣ ಏನ್ ಅನ್ಸುತ್ತೆ, ಇದನ್ನ ನೋಡಿದ್ರೆ ಪ್ರಾಬ್ಲಮ್ ಅಲ್ಲ ಅನ್ಸುತ್ತೆ, ಇದನ್ನ ನೋಡಿದಾಗ ಪ್ರಾಬ್ಲಮ್ ಅಂತ ಅನ್ಸುತ್ತೆ. ಹಾಗಾಗಿ ಪ್ರಾಬ್ಲಮೆಟಿಕ್ ಕಾನ್ಸೆಪ್ಟ್ ಇರೋದು, ಕಾನ್ಸೆಪ್ಚುಯಲ್ ಕ್ವಶನ್ ಪ್ರಾಬ್ಲಮೆಟಿಕ್ ಕ್ವಶನ್ ಅಂತ ಡೌಟ್ ಬರುತ್ತೆ ಅಲ್ವಾ? ಎಸ್, ಹಾಗಿದ್ರೆ ಏನಾಗಿರ್ಬೋದಾಗಿದ್ರೆ, ನಾನು ಹೇಳಿದೆ when current passes through a conductor and produces the magnetic field is always perpendicular to it ಅಂತ ಹೇಳಿದೆ, ಹೌದಾ? ಒಂದು ಕಂಡಕ್ಟರ್ ಕರೆಂಟ್ ಹಿಂಗ್ ಹೋಗ್ತಿದೆ ಅಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗ್ ಪ್ರೊಡ್ಯೂಸ್ ಆಗುತ್ತೆ, ಪರ್ಪೆಂಡಿಕ್ಯುಲರ್. ಇಲ್ಲೂ ಹೋದಾಗ ಏನಾಗುತ್ತೆ, ಪರ್ಪೆಂಡಿಕ್ಯುಲರ್. ಕರೆಕ್ಟ್. ಆದ್ರೆ ಏನಿರ್ಬೋದಾಗಿದೆ ಆನ್ಸರ್? ಆನ್ಸರ್ ಏನ್ಬೋದು ಮೋಸ್ಟ್ಲಿ ಸುಮ್ಮನೆ ಗೆಸ್ ಮಾಡಿದ್ರೆ? ಎಸ್, ದಿಸ್ ಈಸ್ ನಾಟ್ ಎ ಪ್ರಾಬ್ಲಮೆಟಿಕ್, ದಿಸ್ ಈಸ್ ಅ ಕಾನ್ಸೆಪ್ಚುಯಲ್ ಕ್ವಶನ್. ನೀವೇನ್ ಮಾಡ್ಬಿಡ್ತೀರಿ, ಇದು ಪ್ರಾಬ್ಲಮ್ ಅನ್ಕೊಂಡ್ಬಿಟ್ಟು ಏನ್ ಮಾಡ್ತೀವಿ, ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಿ. ನೋ, ದಿಸ್ ಇಸ್ ನಾಟ್ ಎ ಪ್ರಾಬ್ಲಮೆಟಿಕ್, ಇದು ಕಾನ್ಸೆಪ್ಚುಯಲ್. ಹೀಗೆ ಡೌಟ್ ಬಂದಾಗ ಆ ಪ್ರಾಬ್ಲಮ್ ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗೋದೇ ವಾಸಿ ನನ್ನ ಪ್ರಕಾರ. ಒಂದು ಪ್ರಾಬ್ಲಮ್ ತಪ್ಪದು, ಒಂದು ಪ್ರಾಬ್ಲಮ್ ಕೈ ಬಿಟ್ಟು ಪರವಾಗಿಲ್ಲ. ಅಂದ್ರೆ ಸಿಇಟಿಯಲ್ಲಿ ತೊಂದರೆ ಇಲ್ಲ, ಸಿಇಟಿಯಲ್ಲಿ ಯಾಕೆ ನೆಗೆಟಿವ್ ವ್ಯಾಲ್ಯೂಷನ್ ಇಲ್ಲ. ಅದೇ JEE ಅಲ್ಲಿ ಮತ್ತೆ ನೀಟ್ ಅಲ್ಲಿ ಹಂಗೆ ಮಾಡಕ್ ಬರಂಗಿಲ್ಲ, ಯಾಕೆ ನೆಗೆಟಿವ್ ವ್ಯಾಲ್ಯೂಷನ್ ಇರುತ್ತೆ. ಯಾವಾಗ ಪ್ರಾಬ್ಲಮ್ ಕಾನ್ಸೆಪ್ಚುಯಲ್ ಪ್ರಾಬ್ಲಮೆಟಿಕ್ ಅಂತ ಡೌಟ್ ಬಂತು ಅಂತಂದ್ರೆ ಮಾಡಕ್ ಹೋಗ್ಬಾರ್ದು. ಬಟ್ ಸಿಇಟಿಯಲ್ಲಿ ಮಾಡಿ, ಸಿಇಟಿ ಕಡೆ ಏನ್ ಮಾಡಕ್ ಬರುತ್ತೋ ಆ ಕಡೆ ಅಪ್ರಾಕ್ಸಿಮೇಟ್ ಆಗಿರೋ ಇಡ್ಬೋದು, ಯಾಕಂದ್ರೆ ನೆಗೆಟಿವ್ ವ್ಯಾಲ್ಯೂಷನ್ ಇಲ್ಲ ಅಲ್ಲಿ. ಇಲ್ಲಿ ನೋಡಿ, ಈಗ ಇದ್ರಲ್ಲಿ ಕರೆಂಟ್ ಹಿಂಗ್ ಹೋಗುತ್ತಾ, ಯಾವ ಡೈರೆಕ್ಷನ್ಸ್ ಇದೆ, ಕ್ಲಾಕ್ ವೈಸ್ ಡೈರೆಕ್ಷನ್. ಇಲ್ಲೋ ಕರೆಂಟ್ ಹೆಂಗಿದೆ, ಆಂಟಿ ಕ್ಲಾಕ್ ವೈಸ್. ಅಂದ್ರೆ ಕರೆಂಟ್ ಡೈರೆಕ್ಷನ್ಸ್ ಏನಾಗಿದೆ, ಎರಡು ಏನಾಗಿದೆ, ಆಪೋಸಿಟ್ ಆಗಿದೆ. ಕರೆಂಟ್ ಡೈರೆಕ್ಷನ್ಸ್ ಎರಡು ಆಪೋಸಿಟ್ ಆಗಿದೆ ಅಂದ್ರೆ ಅಕಾರ್ಡಿಂಗ್ ಟು ಬೈವರ್ಡ್ಸ್ ಆಫ್ ವಾಟ್ ಲಾ, dB is equal to μ0/4π ideal sin theta ಅಂತಿದೆ. ಅಂದ್ರೆ dB ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಆಗಿದೆ. ಕರೆಂಟ್ ಆಪೋಸಿಟ್ ಹೋಗುತ್ತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಆಪೋಸಿಟ್ ಆಗಿರ್ಲೇಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿರ್ಬೇಕು, ಆಪೋಸಿಟ್ ಆಗಿರ್ಲೇಬೇಕು. ಹಾಗಿದ್ರೆ ಕರೆಂಟ್ ಆಪೋಸಿಟ್ ಆಗಿ ಹೋಗುತ್ತೆ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಆಪೋಸಿಟ್ ಆಗಿರುತ್ತೆ. ಅವಾಗ ಏನಾಯ್ತು, ಇಲ್ಲಿ ಬರ್ತಕ್ಕಂಥ ಇದನ್ನ ಬರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್, ಇದು ಬರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಆಪೋಸಿಟ್ ಡೈರೆಕ್ಷನ್ಸ್ ಇದೆ ಅಂದ್ರೆ ದ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ 0. ಅಂದ್ರೆ B is equal to B1 minus B2 ಅಂತಂದ್ರೆ ಇದರಿಂದ ಬರೋದು B1 ಅನ್ಕೊಳ್ಳೋಣ, ಇದನ್ನ ಬರ್ತಕ್ಕಂಥ B2 ಅನ್ಕೊಳ್ಳೋಣ, ಎರಡು ಸೇಮ್ ಇದೆಯಪ್ಪ. B1 is equal to B2, ಅವಾಗ ಏನಾಗುತ್ತೆ, B is equal to 0. ಯಾವಾಗ B1 is equal to B2, ಮ್ಯಾಗ್ನಿಟ್ಯೂಡ್ ಈಕ್ವಲ್ ಬಟ್ ಆಕ್ಟಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್. ಹಾಗಾಗಿ ಇವೆರಡು ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ, that is equal to 0. The answer is 0 because of the direction of current. These two direction of current are in opposite direction. The magnetic field is also opposite. Therefore, the net magnetic field is 0. If in a circular coil A of radius r, current I is flowing, and in another coil B of radius 2r, a current 2I is flowing, the ratio of the magnetic field B and BB produced by them will be JEE question, L2, L3 question. ಗೊತ್ತಾಗುತ್ತೆ. To set of values using one formula. Yes, center ಅಂತ ಕೇಳಿರ್ತಾನೆ ಅವರು ಸರ್ಕ್ಯುಲರ್ ಕಾಯಿಲ್.
ಓಕೆ ಕಾಯಿಲ್ ಇಸ್ ಟು ಎ ಫಾಲೋಯಿಂಗ್ ದ ರೇಷಿಯೋ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಪ್ರೊಡ್ಯೂಸ್ ದೆಮ್ ವಿಲ್ ಬಿ ಅಂತ ಕೇಳಿ. ಮ್ಯಾಗ್ನೆಟಿಕ್ ಫೀಲ್ಡ್ ಸೆಂಟರ್ ಆಫ್ ಎ ಸರ್ಕ್ಯುಲರ್ ಕಾಯಿಲ್ ಫಾರ್ಮುಲಾ ಏನು? ಬಿ ಇಸ್ ಈಕ್ವಲ್ ಟು μ0 by 4 pi, ಹೌದಾ, 2 pi ni ಡಿವೈಡ್ ಬೈ ಆರ್ ಅಂತ ಫಾರ್ಮುಲಾ. ನಾನು ಹೇಳಿದ್ದೀನಿ L3 ಒಳಗೆ ಏನಾಗಿರುತ್ತೆ, ಹ್ಯಾವಿಂಗ್ ಟು ಸೆಟ್ ಆಫ್ ವ್ಯಾಲ್ಯೂಸ್ ಯೂಸಿಂಗ್ ಒನ್ ಫಾರ್ಮುಲಾ. ಓಕೆ, ಇದರಲ್ಲಿ ಏನಾಯ್ತು, ಇಲ್ಲಿ ಕರೆಂಟ್ ಮತ್ತೆ ರೇಡಿಯಸ್ ಇವೆರಡು ಮಾತ್ರ ತಗೊಂಡಿದ್ದಾರೆ. ಹಾಗಿದ್ರೆ ಇದನ್ನ ಹಿಂಗೆ ಬರ್ಕೋಬಹುದಲ್ವಾ, ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಬೈ ಆರ್ ಅಂತ ಬರೀಬಹುದು. ಅವ್ನು ಕ್ಯಾಪುಲರ್ ಬರ್ಕೊಂಡಿದೆ. ಓಕೆ, ನಾವು ಕ್ಯಾಪುಲರೇ ಬರ್ತಾನೆ. ಅಲ್ಲಿಗೆ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಬೈ ಆರ್. ಹಾಗಿದ್ರೆ ಬಿ ಎ ಈಸ್ ಈಕ್ವಲ್ ಟು ಐ ಬೈ ಆರ್, ಬಿ ಬಿ ಈಸ್ ಈಕ್ವಲ್ ಟು 2i divided by 2r. ಯಾಕಂದ್ರೆ ಕೊಟ್ಟಿದ್ದಾನೆ ವ್ಯಾಲ್ಯೂಸ್ ನೀವು. ಡಿವೈಡಿಂಗ್ ದೀಸ್ ಟು ಇಕ್ವೇಶನ್, ಇವೆರಡು ಇಕ್ವೇಶನ್ಸ್ ಡಿವೈಡ್ ಮಾಡಿ. ಬೇಡ, e2 ಕ್ಯಾನ್ಸಲ್ ಆಯ್ತಾ, e2 ಕ್ಯಾನ್ಸಲ್ ಆಯ್ತಾ, IR ಇದೆಯಾ, IR ಇಸ್ ಈಕ್ವಲ್ ಟು ಏನು, ಬಿ ಎನ. ಅಲ್ಲಿಗೆ ಬಿ ಬಿ ಇಸ್ ಈಕ್ವಲ್ ಟು ಬಿ ಎ, ಎರಡು ಈಕ್ವಲ್ ಆಯ್ತಾ. ಇದನ್ನೀಗ ತಗೊಂಬನ್ನಿ, ಅಥವಾ ಬಿ ಎ ಬೈ ಬಿ ಬಿ ಈಸ್ ಈಕ್ವಲ್ ಟು 1 ಇದೆಯಾ ಆನ್ಸರ್ ಇಲ್ಲಿ. ಅಂದರೆ L3 ಪ್ರಾಬ್ಲಮ್. ಎಲ್ಲ ಪ್ರಾಬ್ಲಮ್ ಕಷ್ಟ ಇರಲ್ಲ. JEE ಎಕ್ಸಾಮ್ ಅಲ್ಲೂ ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್ ಇರ್ತವೆ. ನಾವು ಕರೆಕ್ಟ್ ಚೂಸ್ ಮಾಡ್ಬೇಕಷ್ಟೇ. ನೋಡಿ, ಇದು ಒಂದೇ ಫಾರ್ಮುಲಾ, ಹ್ಯಾವಿಂಗ್ ಟು ಸೆಟ್ ಆಫ್ ವ್ಯಾಲ್ಯೂಸ್, ಎರಡು ಇಕ್ವೇಶನ್ ಬರ್ಕೊಂಡ್ವಿ, ಅವೆರಡು ರೇಷಿಯೋ ತಗೊಂಡ್ವಿ. ದ ಆನ್ಸರ್ ಇಸ್ ದೇರ್. ಎಸ್. ನೆಕ್ಸ್ಟ್, ಟೂ ಕಾನ್ಸೆಂಟ್ರಿಕ್ ಕಾಯಿಲ್ಸ್ ಆಫ್ ಎ ಕ್ಯಾರೀಸ್ ಎ ಸೇಮ್ ಕರೆಂಟ್ in the opposite direction. The radius of the outer coil is twice that of the inner coil. If the magnetic field produced by the inner coil of the common center is 4, the resultant field at the center is, this is also L3. ಇದು L3 ನೇ. ಏನ್ ಹೇಳ್ತಾ ನಾನು, ಹೀಗೆ ಒಂದು ಸರ್ಕ್ಯುಲರ್ ಕಾಯಿಲ್ ಇದೆ, ಇದರ ಒಳಗಡೆ ಇನ್ನೊಂದು ಕಾಯಿಲ್, ಇನ್ನರ್ ಕಾಯಿಲ್ ಒಂದಿದೆ. ಓಕೆನಾ, ಇದರ ರೇಡಿಯಸ್ ಆರ್ ಅಂತೆ. ಟ್ವೈಸ್ ದಟ್ ಆಫ್ ದ ಔಟರ್ ರೇಡಿಯಸ್ ಕಾಯಿಲ್ ಎಷ್ಟಪ್ಪ ಅಂದ್ರೆ 2r. ಯಾಕೆ ಟ್ವೈಸ್ ಇನ್ನರ್. ಇಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಬೈ ದ ಇನ್ನರ್ ಕಾಯಿಲ್ ಆಫ್ ದ ಕಾಮನ್ ಸೆಂಟರ್ ಈಸ್, ಈ ಕಾಮನ್ ಸೆಂಟರ್ ಅಲ್ಲಿ ಎರಡು ಕಾಯಿಲ್ ಬರ್ತಕ್ಕಂಥ ಮ್ಯಾಗ್ನೆಟ್. ಬಟ್ ಕರೆಂಟ್ ಡೈರೆಕ್ಷನ್ ಏನಾಗಿದೆ, ಒಂದು ಹೀಗಿದ್ರೆ ಒಂದು ಹೀಗೆ, ಆಪೋಸಿಟ್ ಡೈರೆಕ್ಷನ್ ಹೇಳ್ತಾನೆ. ಟೂ ಕಾನ್ಸೆಂಟ್ರಿಕ್ ಕಾಯಿಲ್ಸ್ ಸೇಮ್ ಕರೆಂಟ್, ಎರಡು ಸೇಮ್ ಕರೆಂಟ್, 1 ಆಂಪಿಯರ್ 1 ಆಂಪಿಯರ್, 2 ಆಂಪಿಯರ್ 2 ಆಂಪಿಯರ್. In opposite direction, the radius of outer coil is twice that of the inner coil. If the magnetic field produced by the inner coil of the common center is 4 Tesla. Inner coil ಇಂದ ಬರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಅಂದ್ರೆ B1 ಅಂತ ಅನ್ಕೊಳ್ಳೋಣ. ಇನ್ನರ್ ಕಾಯಿಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಅಂದ್ರೆ 4 ಟೆಸ್ಲಾ ಅಂತ ಹೇಳ್ತಾರೆ. ಹಾಗಿದ್ರೆ ಇಲ್ಲಿ ಆಪೋಸಿಟ್ ಹೋಗ್ತಾ ಇದೆ ಅಂದ್ಮೇಲೆ ರಿಸಲ್ಟೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡಲೇಬೇಕಲ್ಲ. ಹಾಗಿದ್ರೆ ನಾವೇನ್ ಮಾಡೋಣ, ಫಸ್ಟ್ ಈ ಔಟರ್ ಕಾಯಿಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಬರುತ್ತೆ ಅಂತ ಲೆಕ್ಕ ಮಾಡೋಣ. ಎಸ್, ಇನ್ನರ್ ಕಾಯಿಲಿಗೆ ಫಾರ್ಮುಲಾ ಏನು, ಸೇಮ್ ಒಂದೇ ಫಾರ್ಮುಲಾ, ಬಿ ಇಸ್ ಈಕ್ವಲ್ ಟು L3 ಆಗಿರೋದ್ರಿಂದ μ0 by 4 pi 2ni ಡಿವೈಡ್ ಬೈ ಆರ್. ಇನ್ನರ್ ಕಾಯಿಲ್ ಇದನ್ನ B1 ಅಂತ ತಗೋಣ. ಅರ್ಥಾಯ್ತಾ ಹೇಳ್ತಿರೋದು. B2 ಔಟರ್ ಕಾಯಿಲ್ ತಗೋಣ, μ0 by 4 pi 2ni ಡಿವೈಡ್ ಬೈ 2r. ಕರೆಕ್ಟ್. ಸರಿ, μ0 by 4 pi 2ni ಡಿವೈಡ್ ಬೈ r ಇಸ್ ಈಕ್ವಲ್ ಟು ಏನು, B1. ಹಾಗಿದ್ರೆ B2 ಇಸ್ ಈಕ್ವಲ್ ಟು, ಅಥವಾ ಹೇಗೆ ಬರ್ತಲ್ಲ, B2 ಇಸ್ ಈಕ್ವಲ್ ಟು B1 by 2 ಅಂತ ಕರಿಬೋದಾ. B1 ಅಲ್ಲಿ ಎಷ್ಟಿದೆ, ಇಲ್ಲಿ 4 ಟೆಸ್ಲಾ ಇದೆಯಾ. 4 ಡಿವೈಡ್ ಬೈ 2 ಅಂತಂದ್ರೆ 2 ಟೆಸ್ಲಾ ಬಂತ. ಅಂದ್ರೆ ಔಟರ್ ಕಾಯಿಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ರದ್ದು P2 2 ಟೆಸ್ಲಾ, ಇದ್ರದ್ದು P1 4 ಟೆಸ್ಲಾ. ಓಕೆ, ಇಲ್ಲಿಗೆ ಮುಗಿಲಿಲ್ಲ. ಇಲ್ಲಿ 2 ಟೆಸ್ಲಾ ಅಂದ ತಕ್ಷಣ 2 ಆನ್ಸರ್ ಇದೆ ಕರೆಕ್ಟ್ ಅಂತ ಅನ್ನಂಗಿಲ್ಲ. ಕರೆಕ್ಟ್, ಅದೇ ಆನ್ಸರ್ ಕರೆಕ್ಟ್ ಆಗಿರ್ಬೋದು. ಆದ್ರೆ ರಿಸಲ್ಟೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಳ್ತಾನೆ B ಇಸ್ ಈಕ್ವಲ್ ಟು B1 ಮೈನಸ್ B2 ಮಾಡಬೇಕು. ಅಲ್ಲಿಗೆ 4 ಮೈನಸ್ 2 ಇಸ್ ಈಕ್ವಲ್ ಟು 2 ಟೆಸ್ಲಾ. ಅದೇ ಆನ್ಸರ್ ಆಗಿರಬಹುದು, ಬಟ್ ಇದೇ ಆನ್ಸರ್ ಅಲ್ಲ.
ಔಟರ್ ಕಾಯಿಲ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಅಂತ ಕೇಳಿದ್ರೆ ಆವಾಗ ನೀವು 2 ಟೆಸ್ಲಾ ಅಂತ ಬರೀಬಹುದು. ಇಲ್ಲಿ ರಿಸಲ್ಟೆಂಟ್ ಕೇಳಿದ್ರಿಂದ ಮುಂದೊಂದು ಸ್ಟೆಪ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಈ ಆನ್ಸರ್ ಏನಾದ್ರು ಬೇರೆ ಬಂದಿದ್ರೆ 2 ಬರೋ ಬದಲು ಬೇರೆ ಬಂತಪ್ಪ, ಅವಾಗ ಏನ್ ಮಾಡ್ಬೇಕು? ಇಲ್ಲಿ 2 ಇದೆ ಅಂತ 2 ಆನ್ಸರ್ ಮಾಡಕ್ ಬರುತ್ತಾ? ಬರಲ್ಲ. ಅದಕ್ಕೆ ನೋಡ್ಬೇಕು. ಇಫ್ ಎ ಕರೆಂಟ್ ಪಾಸ್ ಥ್ರೂ ಎ ಸ್ಪ್ರಿಂಗ್ ದೆನ್ ಸ್ಪ್ರಿಂಗ್ ಅಲ್ಲಿ ಕರೆಂಟ್ ಪಾಸ್ ಆಗತ್ತಂತೆ. ಉದಾಹರಣೆಗೆ ಇದೆ ಸ್ಪ್ರಿಂಗ್ ಅಂತ ಅನ್ಕೊಂಡೆ, ಸ್ಪ್ರಿಂಗ್ ಇದೆ, ಇದರಲ್ಲಿ ಕರೆಂಟ್ ಪಾಸ್ ಮಾಡಿದಾಗ ಈ ಸ್ಪ್ರಿಂಗ್ ಎಕ್ಸ್ಪ್ಯಾಂಡ್ ಆಗುತ್ತಾ, ಕಂಪ್ರೆಸ್ ಆಗುತ್ತಾ, ರಿಮೇನ್ ಸೇಮ್? ಇದು JEE ಕಾನ್ಸೆಪ್ಷನ್ ಕ್ವಶನ್. ನೋಡಿ ಏನಾಗುತ್ತೆ, ಹಾಗಿದ್ರೆ ಏನಾಗುತ್ತೆ? ಎಸ್, ಇಲ್ಲಿ ಕರೆಂಟು ಇಲ್ಲಿ ಹೀಗೆ ಹೋಗ್ತಾ ಇದ್ರೆ ಇಲ್ಲಿ ಬಂದಾಗ ಹೀಗೆ ಹೋಗುತ್ತೆ, ನೆಕ್ಸ್ಟ್ ಮತ್ತೆ ಹೀಗೆ ಹೋಗುತ್ತೆ, ಪ್ರತಿಯೊಂದು ಸರ್ಕ್ಯೂಟ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗ್ತಾ ಹೋಗುತ್ತೆ, ಈ ತರನೇ ಬರ್ತಾವ. ಸೊಲೆನಾಯ್ಡ್ ಅಲ್ಲ ಇದು. ಒಂದು ಕಾಯಿಲಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಆಪೋಸಿಟ್ ಒಂದು ಏನಾಗ್ತಾ ಹೋಗುತ್ತೆ, ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಈ ಕಾಯಿಲಿಂದ ಈ ಸರ್ಕ್ಯುಲರಿಂಗ್ ಇಂದ ಈ ಸರ್ಕ್ಯುಲರಿಂಗ್ಗೆ, ಈ ಸರ್ಕ್ಯುಲರಿಂದ ಈ ಸರ್ಕ್ಯುಲರಿಂಗ್ಗೆ ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಆಟೋಮೆಟಿಕಲಿ ಏನಾಗ್ತಾ ಹೋಗುತ್ತೆ, ದಟ್ ಬಿಕಮ್ಸ್ ಕಂಪ್ರೆಸ್. ಆ ಸ್ಪ್ರಿಂಗ್ ಕಂಪ್ರೆಸ್ ಆಗ್ಬಿಡುತ್ತೆ. ಕರೆಂಟ್ ಪಾಸ್ ಮಾಡಿದ ತಕ್ಷಣ ಸ್ಪ್ರಿಂಗ್ ಏನಾಗ್ಬಿಡುತ್ತೆ, ಕಂಪ್ರೆಸ್ ಆಗ್ಬಿಡುತ್ತೆ. ಎ ಚಾರ್ಜ್ ಪಾರ್ಟಿಕಲ್ ಆಫ್ ಮಾಸ್ m, charge q, travels on a circular path of radius r and perpendicular to the magnetic field b. The time period of revolution is. ಇದು JEE ಕ್ವಶನ್. ಏನು ನಿಮ್ಗೆ ಗೊತ್ತಿದೆ, ಫಸ್ಟ್ PUC ಓದಿದಿರಿ ಅಥವಾ ಯಾವಾಗ ಗೊತ್ತಿರುತ್ತೆ, F is equal to 1/t. ಕರೆಕ್ಟಾ? ಸರ್ಕ್ಯುಲರ್ ರಿಂಗ್ ಅಂತಂದ್ರೆ ಟೈಮ್ ಟೇಕನ್ ಫ್ರಮ್ ಕಂಪ್ಲೀಟ್ ಆಸಿಲೇಷನ್ ಇಸ್ t. ದೆನ್ ದ ಡಿಸ್ಟೆನ್ಸ್ ಈಸ್ 2πr. ದ ವೆಲಾಸಿಟಿ ಈಸ್ ಈಕ್ವಲ್ ಟು, ಗೊತ್ತಿ ನಿಮಗೆ, ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್. ಡಿಸ್ಟೆನ್ಸ್ ಮೀನ್ಸ್ 1/2πr. ಇನ್ನು ಆಲ್ರೆಡಿ ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದ್ವಿ 2πr. ಟೈಮ್ ಟೇಕನ್ ಫ್ರಮ್ ಕಂಪ್ಲೀಟ್ ರಿವಲ್ಯೂಷನ್ ಈಸ್ t. ಹಾಗಿದ್ರೆ t ಈಸ್ ಈಕ್ವಲ್ ಟು 2πr ಡಿವೈಡ್ ಬೈ v. ಇಲ್ಲಿ ಬರೀ this is equal to 1 divided by t is equal to 2πr divided by v. ಅಲ್ಲಿಗೆ f is equal to v divided by 2πr ಬಂತು. ಕರೆಕ್ಟ್. When a charge particle moving in a magnetic field, it experiences a force. That force is called as magnetic force. F is equal to qb sin theta. Suppose it is 90 degrees and F is equal to qb. Enter into a magnetic field, it experiences a force. Using that force, then it constitutes a circle. ಬಹಳ ಇಂಪಾರ್ಟೆಂಟ್. ಮ್ಯಾಗ್ನೆಟಿಕ್ ಫೀಲ್ಡ್ ಎಂಟರ್ ಆಯ್ತು, ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಅನ್ಕೊಳ್ಳೋಣ. ಒಂದು ಚಾರ್ಜ್ ಪಾರ್ಟಿಕಲ್ ಎಂಟರ್ ಆದ ತಕ್ಷಣನೇ ಒಂದು ಫೋರ್ಸ್ ಬರುತ್ತೆ, ಅದು ಮ್ಯಾಗ್ನೆಟಿಕ್ ಫೋರ್ಸ್. ನಿಮ್ಗೆಲ್ಲ ಗೊತ್ತಿದೆ, ಆ ಚಾಪ್ಟರ್ ಓದಿದ್ದೀರಿ. F is equal to, ಕ್ಯಾಪಿಟಲ್ F is equal to qb sin theta ಅಂತ. ಆ ಫೋರ್ಸ್ ಅನ್ನು ಬಳಸ್ಬಿಟ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಎಂಟರ್ ಆದ ತಕ್ಷಣ ಸರ್ಕ್ಯುಲರ್ ಕಾಯಿಲ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಕನ್ಸ್ಟಿಟ್ಯೂಟ್ ಎ ಸರ್ಕಲ್. ಆ ಚಾಪ್ಟರ್ ವಿಡಿಯೋ ತೆಗೆದು ನೋಡಿ, ಆ ಚಾಪ್ಟರ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮ್ಯಾಗ್ನೆಟಿಸಮ್ ಅಲ್ಲಿ, ಆಯ್ತಾ? ಹೀಗೆ ಸರ್ಕ್ಯುಲರ್ ಮೋಷನ್ಸ್ ಅಂತ ತಿರುಗುತ್ತೆ. ಆ ಸರ್ಕ್ಯುಲರ್ ಮೋಷನ್ ತಿರುಗುತ್ತಲ್ಲ, ಅದರ ಫ್ರೀಕ್ವೆನ್ಸಿ ಎಷ್ಟು ಅಂತ, ನಂಬರ್ ಆಫ್ ಪಾಸಿಟಿವ್ 1 ಸೆಕೆಂಡ್ ಇಸ್ ಕಾಲ್ಡ್ ಆಸ್ ಫ್ರೀಕ್ವೆನ್ಸಿ. ಅಂದ್ರೆ 1 ಸೆಕೆಂಡ್ ಎಷ್ಟು ತಿರುಗುತ್ತೆ ಅಂತ ಪ್ರಶ್ನೆ ಉಂಟು. ಮತ್ತೆ ಟೈಮ್ ಎಷ್ಟು ತಗೊಳುತ್ತೆ ಅಂತ, ಇಲ್ಲಿ ಎರಡು ಬರ್ತವೆ, ಎರಡು ಹೇಳ್ತಿದ್ದೀನಿ. ಹಾಗಾದ್ರೆ ಟೈಮ್ ಟೇಕನ್ ಫಾರ್ ಕಂಪ್ಲೀಟ್ ರಿವಲ್ಯೂಷನ್ ಎಷ್ಟು ತಗೊಳುತ್ತೆ? ಒಂದು ಚಾರ್ಜ್ ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಂಟರ್ ಆದಾಗ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗಿ ಆ ಫೋರ್ಸ್ ಇಂದ ಅದು ಸರ್ಕ್ಯುಲರ್ ಪಾತ್ ಅನ್ನು ಕನ್ಸ್ಟಿಟ್ಯೂಟ್ ಮಾಡುತ್ತೆ. ಹಾಗಾದ್ರೆ ಒಂದು ಕಂಪ್ಲೀಟ್ ಸರ್ಕ್ಯುಲೇಷನ್ ಮುಗಿಸ್ಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಪ್ರಶ್ನೆ ಉಂಟು. ಹಾಗಿದ್ರೆ ಅಲ್ಲೊಂದು ಫಾರ್ಮುಲಾ ಇದೆ, ತೆಗೆದು ನೋಡಿ. R is equal to mv divided by qb. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫಾರ್ಮುಲಾ ಇದು. ಅಂದ್ರೆ ಹಿಂಗ್ ಸರ್ಕಲ್ ತಿರುಗ್ತಾ ಇದೆ ರೇಡಿಯಸ್ ಅಂತಂದ್ರೆ, ಚಾರ್ಜ್ ಪಾರ್ಟಿಕಲ್ ಹಿಂಗ್ ಕನ್ಸ್ಟಿಟ್ಯೂಟ್ ಸರ್ಕಲ್ ಮಾಡ್ತು ಅಂತಂದ್ರೆ ಗೊತ್ತಾಯ್ತು ಹೇಳ್ತಿರೋದು. ಆ ಚಾರ್ಜ್ ಪಾರ್ಟಿಕಲ್ಗೆ ಮಾಸ್ ಇದೆ, ಮತ್ತೆ ವೆಲಾಸಿಟಿ ಇದೆ. ಮಾಸ್ ಇದೆ, ತಿರುಗ್ತಾ ಇದೆ, ವೆಲಾಸಿಟಿ ಇದೆ. ಮಾಸ್ ಇಂಟು ವೆಲಾಸಿಟಿ, ಆ ರೇಡಿಯಸ್ಸಿಗೂ ಮಾಸಿಗೂ ವೆಲಾಸಿಟಿಗೂ ಅದು ಚಾರ್ಜಿಗೂ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ಗೂ ಏನ್ ರಿಲೇಷನ್ ಅಂತಂದ್ರೆ R is equal to mv divided by qb. ಯಾಕೆ ಇದಕ್ಕೆ ಎಷ್ಟು ಇಂಪಾರ್ಟೆನ್ಸ್? ಚಾರ್ಜ್ ಆಫ್ ದ ಪಾರ್ಟಿಕಲ್ ಇಸ್ ಕಾನ್ಸ್ಟೆಂಟ್, ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಆಲ್ಸೋ ಕಾನ್ಸ್ಟೆಂಟ್. ಯಾಕಂದ್ರೆ ಮ್ಯಾಗ್ನೆಟಿಕ್ ವೆನ್ ಇಸ್ ಕೆಪ್ಟ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ ನಾವು. ಇವೆರಡು ಕಾನ್ಸ್ಟೆಂಟ್, ಫೀಲ್ಡ್ ವೇರಿಯೇಷನ್ ಮಾಡಲ್ಲ. ಹಾಗಿದ್ದೇನಾಗತ್ತೆ, R ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು mv ಆಗುತ್ತೆ. ಫಿಸಿಕ್ಸ್ ಅಲ್ಲಿ ಯಾವ ಭಾಗದಲ್ಲೂ ಬರಲ್ಲ. ದ ಮೊಮೆಂಟಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಡಿಯಸ್ ಅಂತ, ಬಟ್ ಇಲ್ಲಿ ಬರುತ್ತೆ. ಅದನ್ನ ಆ ವಿಡಿಯೋಸ್ ತೆಗೆದು ನೋಡಿ, ಮೂವಿಂಗ್ ಚಾರ್ಜಸ್ ವಿಡಿಯೋಸ್ ಅನ್ನ
ಅದನ್ನೆಲ್ಲ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆರ್ ಇಸ್ ಈಕ್ವಲ್ ಟು ಎಮ್ ವಿ ಡಿವೈಡ್ ಬೈ ಕ್ಯೂ ಬಿ. ಕರೆಕ್ಟಾ? ಸರಿ, ಇಲ್ಲೇನಿದೆ ನಮಗೆ ವಿ ಬೈ ಆರ್ ಇದೆ, ಕಾಣ್ತೀಯಾ? ವಿ ಬೈ ಆರ್ ಇದೆ, ವಿ ಬೈ ಆರ್. ಹಾಗೆ ವಿ ಅಲ್ಲಿ ಇರಲಿ, ಆರ್ ಈ ಕಡೆ ಇರಲಿ, ಇದಕ್ಕೆ ತಗೊಂಡು ಏನಾಗುತ್ತೆ ಅವಾಗ ಇದು ಕ್ಯೂ ಬಿ ಡಿವೈಡ್ ಬೈ ಎಮ್ ಇಸ್ ಈಕ್ವಲ್ ಟು ವಿ ಬೈ ಆರ್. ಕರೆಕ್ಟಾ? ಆರ್ ಕ್ಯೂ ಬಿ ಡಿವೈಡ್ ಬೈ ಎಮ್, ಇದನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಿ. ದೆನ್ ಎಫ್ ಈಸ್ ಈಕ್ವಲ್ ಟು ವಿ ಇದ್ದಲ್ಲಿ ಕ್ಯೂ ಬಿ ಡಿವೈಡ್ ಬೈ ಎಮ್, ಕ್ಯೂ ಬಿ ಡಿವೈಡ್ ಬೈ 2 pi m ಬಂತ? ಕ್ಯೂ ಬಿ ಡಿವೈಡ್ ಬೈ 2 pi m ಬಂತ. ದ ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಟಿ ಈಸ್ ಈಕ್ವಲ್ ಟು ಇನ್ವರ್ಸ್ ತಾನಿದ್ದು ಈಸ್ ಈಕ್ವಲ್ ಟು 1 by f ತಾನೆ. ಹಾಗೆ ಏನಾಗುತ್ತೆ 2 pi m ಡಿವೈಡ್ ಬೈ ಕ್ಯೂ ಬಿ ಆಗುತ್ತೆ. 2 pi m ಡಿವೈಡ್ ಬೈ ಕ್ಯೂ ಬಿ ಎಲ್ಲಿದೆ? 2 pi m ಡಿವೈಡ್ ಬೈ ಕ್ಯೂ ಬಿ. ಇದು ಫಾರ್ಮುಲಾ. ಇದು ಆಕ್ಚುಲಿ ನೋಟ್ಸ್ ಅಲ್ಲಿ ಇದೆ. ಈ ಫಾರ್ಮುಲಾನೇ ಪ್ರಾಬ್ಲಮ್ ಆಗಿ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ ಕೇಳಿದ್ರೆ ಇನ್ನು ಯೂಸ್ ಮಾಡಿ, ಕ್ಯೂ ಬಿ ಡಿವೈಡ್ ಬೈ 2 pi m ಯೂಸ್ ಮಾಡಿ. ಆಯ್ತಾ? ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಕೇಳಿದ್ರೆ ಈ ಫಾರ್ಮುಲಾನ ಯೂಸ್ ಮಾಡಿ, 2 pi m ಡಿವೈಡ್ ಬೈ ಕ್ಯೂ ಬಿ. ಬಹಳ ಇಂಪಾರ್ಟೆಂಟ್ ಇದು. ಆಯ್ತಾ? JEE ಅಲ್ಲಿ ಕ್ವಶನ್ ಕಾನ್ಸೆಪ್ಷನ್ ಆ ಥರ ಕೇಳಿದ್ದಾರೆ. ಎ ಲಾಂಗ್ ಸೊಲೈಡ್ ಹ್ಯಾಸ್ 200 tons per centimeter and carries a current I. The magnetic field at center is 6.28 10 raised to minus 2 Weber per meter square. Another long solenoid has 100 tons per centimeter and it carries a I by 3 current. I as I by 3. The value of magnetic field at center is, ಇದು JEE ಕ್ವಶನ್ ನೋಡಿ. ಇಲ್ಲಿ ಬಹಳ JEE ಕ್ವಶನ್ಸ್ ಬರ್ತಾ ಇದಾವೆ, ಹಾಗೆ CET ಬರುತ್ತೆ. ನಿಮ್ಗೆ ಗೊತ್ತಿದೆ ಫಾರ್ಮುಲಾ ಸೊಲೈಡಿಗೆ B is equal to mu naught into N. ಅಲ್ಲಿಗೆ B directly proportional to N. ಯಾಕೆ? ಪ್ರಾಬ್ಲಮ್ ಈಸ್ L3 ಇನ್ನೊಂದು ಫಾರ್ಮುಲಾ. ಹಾಗಿದ್ರೆ B1 is equal to N1 I1 ಡಿವೈಡ್ ಮಾಡೋಣ ಡೈರೆಕ್ಟ್ ಆಗಿ. B2 is equal to N2 divided by I2. ಓಕೆ, ದಟ್ ಈಸ್ ಈಕ್ವಲ್ ಟು 100 ಡಿವೈಡ್ ಬೈ ಎಷ್ಟಿದೆ? 200. ಓಕೆ, 100 by 200, 100 by 200, ಸಾರಿ 200 by 100 ಫಸ್ಟ್ ಆಗಿಲ್ವಾ ಇದು? ಓಕೆ, 200 by 100 ಇಂಟು ಫಸ್ಟ್ ಕರೆಂಟ್ ಎಷ್ಟು? ಐ. ಸೆಕೆಂಡ್ ಕರೆಂಟ್ ಎಷ್ಟು? ಐ ಬೈ 3. ಈ ಜೀರೋ ಕ್ಯಾನ್ಸಲ್, 1 by 2 ಇದೆ, ಇಲ್ಲಿ 3 ಇದೆ. ದಟ್ ಈಸ್ ಈಕ್ವಲ್ ಟು ಐ ಕ್ಯಾನ್ಸಲ್, ಎಷ್ಟು ಬಂತು? 6 ಬಂತು. ಕರೆಕ್ಟಾ? B1 by B2 is equal to 6 ಬಂತು. ಹಾಗಿದ್ರೆ B2 is equal to ಏನಾಗುತ್ತೆ? B1 by 6 ಆಗುತ್ತೆ. ಕರೆಕ್ಟಾ? ಆ ಕಡೆ ಕಾಲ್ಕುಲೇಷನ್ ಮಾಡಿ. B1 ವ್ಯಾಲ್ಯೂ ಕೊಟ್ಟಿದ್ದಾರೆ 6.28 into 10 raised to minus 2 divided by 6. ಅಲ್ಲಿಗೆ 6 ಇಂದ ಇದನ್ನು ಡಿವೈಡ್ ಮಾಡಿ ಆಲ್ಮೋಸ್ಟ್ 6 by 1 ಪಾಯಿಂಟ್ ಸಮಥಿಂಗ್ ಬರುತ್ತೆ. ನೋಡಿ, 4 ಆನ್ಸರ್ಸ್ ಹಂಗೆ ಇದಾವೆ. 1.05, 1.05, 1.05 ನೋಡಿ ಹೆಂಗಿದೆ. 4 ಆನ್ಸರ್ ಸೇಮ್ ಇದೆ, ಅದಕ್ಕೆ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಹಾಗೆ ಏನಾಯ್ತು? 1.05 into 10 raised to minus 2. ಯಾವ್ದಿದೆ? 1.05 10 raised to minus 2. ಈ ಆನ್ಸರ್ ಕರೆಕ್ಟ್. ಇದು ತಪ್ಪು, ಇದು ತಪ್ಪು, ಇದು ತಪ್ಪು. ಕಾಣ್ತಿದ್ಯಾ? ಹೀಗೆ ಅಂದ್ರೆ 4 ಆನ್ಸರ್ ನೋಡಿದ ತಕ್ಷಣ ಈ ಪ್ರಾಬ್ಲಮ್ ಸಿಂಪಲ್ ಆಗಿದೆ ಅಂತ ಗೊತ್ತಾಗ್ಬಿಡ್ಬೇಕು ನಿಮಗೆ. ಮತ್ತೆ L3 ಪ್ರಾಬ್ಲಮ್ ಇದೆ. ಓಕೆ, a magnetic needle is kept in non-uniform magnetic field experience ಅಂತ ಪ್ರಶ್ನೆ ಕೇಳಿ. ಎಸ್, ಇದು ಆಕ್ಚುಲಿ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಬರುತ್ತೆ. ನೀವು ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ ಓದಿದ್ರಿ ಏನು? ಟಾರ್ಕ್ ಈಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಡೈಪೋಲ್ ಕೆಪ್ಟ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಫೀಲ್ಡ್ ಇಟ್ ಕನ್ಸ್ಟಿಟ್ಯೂಟ್ ಎ ಫೋರ್ಸ್, ಇಟ್ ಕನ್ಸ್ಟಿಟ್ಯೂಟ್ ಎ ಟಾರ್ಕ್ ಈಸ್ ಈಕ್ವಲ್ ಟು P sin theta ಅಂತ. ಯಾವುದಕ್ಕೆ? ಎಲೆಕ್ಟ್ರಿಕ್ ಡೈಪೋಲ್. ಈಗ ಮ್ಯಾಗ್ನೆಟಿಕ್ ನೀಡ್ಲಿಗೂ ಏನಾಗುತ್ತೆ? 2 ಪೋಲ್ ಇದೆ. ಇದು ಮ್ಯಾಗ್ನೆಟಿಕ್ ನೀಡ್ಲ್ ಅಂದ್ಕೊಳ್ಳೋಣ. ದಿಸ್ ಈಸ್ ನಾರ್ತ್ ಪೋಲ್, ದಿಸ್ ಈಸ್ ಸೌತ್ ಪೋಲ್. ಇಸ್ ಆಲ್ಸೋ ಡೈಪೋಲ್. ಇಂಡೈರೆಕ್ಟ್ ಆಗಿ ಅರ್ಥ ಏನು? ಮ್ಯಾಗ್ನೆಟಿಕ್ ನೀಡ್ಲ್ ಅಂದ್ರೆ ಮ್ಯಾಗ್ನೆಟಿಕ್ ಡೈಪೋಲ್ ಅಂತ. ದ ಮ್ಯಾಗ್ನೆಟಿಕ್ ಡೈಪೋಲ್ ಇಸ್ ಕೆಪ್ಟ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಬಿಡಿ, ಆಮೇಲೆ ಮಾಡೋಣ. ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಅವಾಗ ಟಾರ್ಕ್ ಇಸ್ ಈಕ್ವಲ್ ಟು MB sin theta ಬರುತ್ತೆ. ಇದು ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್, M ಅಂದ್ರೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್, E ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್, P ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್. ಟಾರ್ಕ್ ಇಸ್ ಈಕ್ವಲ್ ಟು MB sin theta ಬರುತ್ತೆ.
ಬಟ್ ದಿಸ್ ಫೀಲ್ಡ್ ಈಸ್ ನಾನ್ ಯೂನಿಫಾರ್ಮ್. ಅವಾಗ ಏನಾಗುತ್ತೆ ಅಂತ ಪ್ರಶ್ನೆ ಕೇಳಿದ ನೋಡಿ, ಎಷ್ಟು ಚೆನ್ನಾಗಿದೆ. ಇದನ್ನ ಕೇಳ್ಬಿಟ್ಟಿದ್ರೆ ಯೂನಿಫಾರ್ಮ್ ಅಂತ ಕೇಳಿದ್ರೆ ಟಾರ್ಕ್ ಇಸ್ ಈಕ್ವಲ್ ಟು ಎಂ ಸಿ ಅಂತ ಬರ್ಬಿಡ್ತಿದ್ವಿ. ಇದು ಕೊಡೋಣ ವ್ಯಾಲ್ಯೂಸ್ನ ಫಾರ್ಮುಲಾಸ್ನ. ಇದು ನಾನ್ ಯೂನಿಫಾರ್ಮ್ ಅಂದ್ರೆ ಇಟ್ ಕನ್ಸ್ಟಿಟ್ಯೂಟ್ ಎ ಟಾರ್ಕ್ ಅಂತ ಬರ್ಬಿಡ್ತಿದ್ವಿ. ಟಾರ್ಕ್ ಇಸ್ ಈಕ್ವಲ್ ಟು ಎಂ ಸಿ ಬಂದ್ರೆ ಇಲ್ಲಿ ಟಾರ್ಕ್ ಅಂತ ಯಾವ್ದು ಬರ್ಬಿಡ್ತಿದ್ವಿ. ಬಟ್ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಒಂದು ಮ್ಯಾಗ್ನೆಟಿಕ್ ಡೈಪೋಲ್ ಅಥವಾ ಮ್ಯಾಗ್ನೆಟಿಕ್ ನೀಡ್ ಅನ್ನ ಇಟ್ಟರೆ ಅವಾಗ ಏನ್ ಮಾಡುತ್ತೆ, ಯೂನಿಫಾರ್ಮ್ ಫೀಲ್ಡ್ ಇಲ್ಲ, ಫೀಲ್ಡ್ ನಾನ್ ಯೂನಿಫಾರ್ಮ್ ಆಗಿದೆ. ಅವಾಗ ಏನಾಗುತ್ತೆ ಅಂತಂದ್ರೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಬಟ್ ತಿರ್ಗಲ್ಲ. ಎ ಫೋರ್ಸ್ ಬಟ್ ನಾಟ್ ಎ ಟಾರ್ಕ್. ಇಲ್ಲಿ ಎ ಫೋರ್ಸ್ ಎ ಟಾರ್ಕ್, ನೈದರ್ ಎ ಫೋರ್ಸ್ ನಾಟ್ ಎ ಟಾರ್ಕ್, ಎ ಟಾರ್ಕ್ ಬಟ್ ನಾಟ್ ಎ ಫೋರ್ಸ್ ಅಂತಿದೆ. ನಿಮ್ಗೆ ಗೊತ್ತಿರಲಿ, ಫೀಲ್ಡ್ ಯೂನಿಫಾರ್ಮ್ ಆಗಿತ್ತು ಅಂತಂದ್ರೆ, ಫೀಲ್ಡ್ ಯೂನಿಫಾರ್ಮ್ ಆಗಿತ್ತು ಅಂದ್ರೆ ಟಾರ್ಕ್ ಅಷ್ಟೇ ಬರುತ್ತೆ. ನಾನ್ ಯೂನಿಫಾರ್ಮ್ ಆಗಿತ್ತು ಅಂದ್ರೆ ಎ ಫೋರ್ಸ್ ಬಟ್ ನಾಟ್ ಎ ಟಾರ್ಕ್. ಫೋರ್ಸ್ ಬರುತ್ತೆ, ಟಾರ್ಕ್ ಬರಲ್ಲ. ಅಂದ್ರೆ ಈ ಕಡೆ ಒಂದು ಫೋರ್ಸ್ ಈ ಕಡೆ ಒಂದು ಫೋರ್ಸ್ ಆಕ್ಟ್ ಆಗುತ್ತೆ, ಬಟ್ ತಿರ್ಗಲ್ಲ ಅದು ಅಂತ ಅರ್ಥ. ಮ್ಯಾಗ್ನೆಟಿಕ್ ನೀರು ತಿರ್ಗಲ್ಲ. ಅದೇ ನೀವು ಇದೇ ಕ್ವಶನ್ ಅನ್ನ ದ ಎಲೆಕ್ಟ್ರಿಕ್ ಡೈಪೋಲ್ ಇಸ್ ಕೆಪ್ಟ್ ಇನ್ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಅಂತ ಅಲ್ಲಿ ಕೇಳಿದ್ರೆ ನಿಮ್ ಹೋಮ್ವರ್ಕ್ ಎಲ್ಲ ಕ್ವಶನ್ ಕೊಟ್ಟಿದ್ದೀನಿ. ಏನ್ ಮಾಡುತ್ತೆ, ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಮತ್ತೆ ಟ್ರಾನ್ಸ್ಲೇಟರಿ ಮೋಷನ್ಸ್ ಟಾರ್ಕ್ ಅನ್ನು ಕನ್ಸ್ಟ್ರಕ್ಟ್ ಮಾಡುತ್ತೆ, ತಿರ್ತಾ ಮುಂದಕ್ಕೆ ಹೋಗುತ್ತೆ. ಯಾವುದು ಎಲೆಕ್ಟ್ರಿಕ್ ಟೈಪ್ ಪ್ರಾಪರ್ಟಿ, ಅದು ಫೀಲ್ಡ್, ಆ ಫೀಲ್ಡ್ ಮೇಲೆ ಆ ಪ್ರಾಪರ್ಟಿ. ಅಲ್ಲಿ ಕನ್ಸ್ಟಿಟ್ಯೂಟ್ ಎ ಟಾರ್ಕ್ ಅಂಡ್ ಆಲ್ಸೋ ರೊಟೇಟ್, ಟ್ರಾನ್ಸ್ಲೇಟರಿ ಮೋಷನ್ ಅಂತ ಕರಿತೀವಿ, ಟ್ರಾನ್ಸ್ಲೇಷನ್ ಫೋರ್ಸ್ ಅಂತ ಕರಿತೀವಿ, ಮುಂದಕ್ಕೆ ಹೋಗುತ್ತೆ ಅಂತ ಹೇಳ್ತೀವಿ. ಎಸ್, ನೆನಪಿರಲಿ, the magnetic dipole or magnetic needle is kept in non-uniform electromagnetic field to experience a force but not a torque. Yes, the magnetic field due to current carrying circular loop of radius 6 cm at a point on the axis of a distance 8 cm from the center is 54 microtesla. What is the value of center of loop? ಇದು L3 ನೇ, ಆದ್ರೆ ಇಲ್ಲಿ L3 ಅನ್ನೋದಕ್ಕಿಂತ ಒಂದು ಫಾರ್ಮುಲಾ ರೆಡಿ ಮಾಡ್ಕೋಬೇಕಾಗುತ್ತೆ. ಸರ್ಕ್ಯುಲರಿಗೂ ಮತ್ತೆ ಅಲಾಂಗ್ ದಿ ಆಕ್ಸಿಸ್ಗೂ ನಾವೇನ್ ಮಾಡಬೇಕು ಅಂದ್ರೆ ಒಂದು ಫಾರ್ಮುಲಾ ರೆಡಿ ಮಾಡ್ಕೋಬೇಕಾಗುತ್ತೆ. ರೆಡಿ ಮಾಡಿ ತೋರಿಸ್ತೇನೆ ನಿಮಗೆ, ಅದನ್ನ ಯೂಸ್ ಮಾಡಬೇಕು. ಎಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಸೆಂಟರ್ ಆಫ್ ಎ ಸರ್ಕ್ಯುಲರ್ ಕಾಯಿಲ್ μ0/4π 2ni ಡಿವೈಡ್ ಬೈ r ಅಂತ ಬರ್ಕೊಳ್ತೀವಿ. ಅದು ಶಾರ್ಟ್ ಆಗಿ ಏನ್ ಬರೀಬಹುದು ನೋಡಿ, μ0/4π 2πni ಡಿವೈಡ್ ಬೈ r. ಇದನ್ನ ಸಿಂಪ್ಲಿಫೈ ಮಾಡೋಣ. ಪೈ ಕ್ಯಾನ್ಸಲ್, 2 ಅಂತ 2 2 ಅಲ್ಲಿಗೆ ಬರೀಬಹುದು ನಾವು ಇದನ್ನ μ0ni ಡಿವೈಡ್ ಬೈ 2r ಅಂತ ಬರೀಬಹುದು ಸೆಂಟರ್. ಇನ್ನು ಅಲಾಂಗ್ ದ ಆಕ್ಸಿಸ್ ಗೊತ್ತಿರ್ತಕ್ಕಂಥದ್ದೇ, 5 ಮಾಸ್ ಡೆರಿವೇಶನ್ ಅಂತ ಹೇಳ್ತಿದ್ವಿ ನಾವು ಯಾವಾಗ. μ0ni r² ಡಿವೈಡ್ ಬೈ r² ಪ್ಲಸ್ x² ಹೋಲ್ ಟು ದಿ ಪವರ್ ಆಫ್ 3/2. ಇದು ಅಷ್ಟೇ, μ0/4π 2πni² ಡಿವೈಡ್ ಬೈ ಹಿಂಗಿರುತ್ತೆ ಫಾರ್ಮುಲಾ. ಇದೆರಡು ಹಿಂಗ್ ಕ್ಯಾನ್ಸಲ್ ಮಾಡಿ ಹಿಂಗ್ ಬರುತ್ತೆ. ಈಗ ಇವೆರಡು ಈಕ್ವೇಶನ್ಸ್ ಡಿವೈಡ್ ಮಾಡಬೇಕು. BC ಡಿವೈಡ್ ಬೈ, ಇದು ಆಕ್ಸಿಸ್ ಅಲ್ವಾ, ಏನ್ ತರ ಆಕ್ಸಿಸ್ ಈಸ್ ಈಕ್ವಲ್ ಟು μ0ni ಡಿವೈಡ್ ಬೈ r ಡಿವೈಡ್ ಬೈ μ0ni r² ಡಿವೈಡ್ ಬೈ r² ಪ್ಲಸ್ x² ಹೋಲ್ ಟು ದಿ ಪವರ್ ಆಫ್ 3/2. ಕರೆಕ್ಟಾ? ದಿಸ್ ಈಸ್ ಈಕ್ವಲ್ ಟು μ0ni ಕ್ಯಾನ್ಸಲ್. ಕರೆಕ್ಟಾ? ಒಂದಾರು ಕ್ಯಾನ್ಸಲ್. ಇದು ಮೇಲ್ ತಗೊಂಡು ಅವಾಗ ಏನಾಗುತ್ತೆ, ದಿಸ್ ಈಸ್ ಈಕ್ವಲ್ ಟು r² ಪ್ಲಸ್ x² ಹೋಲ್ ಟು ದಿ ಪವರ್ ಆಫ್ 3/2 ಡಿವೈಡ್ ಬೈ r. BC ಡಿವೈಡ್ ಬೈ BA. BC ಡಿವೈಡ್ ಬೈ BA ಏನಾಯ್ತು, r² ಪ್ಲಸ್ x² ಹೋಲ್ ಟು ಪವರ್ ಆಫ್ 3/2 ಡಿವೈಡ್ ಬೈ, ಸಾರಿ ಇವೆರಡು ಕ್ಯಾನ್ಸಲ್ ಆಗಲ್ಲ, ಮಲ್ಟಿಪ್ಲೈ ಆಗುತ್ತಲ್ವಾ, r³ ಆಗುತ್ತೆ. ಸಾರಿ, r³ ಕ್ಯಾನ್ಸಲ್ ಆಗಲ್ಲ, r³ ಆಗುತ್ತೆ. ಈ ಫಾರ್ಮುಲಾನ ನೆನಪಿಡಬೇಕು. ಈ ಫಾರ್ಮುಲಾ ಬಹಳ, BC ಬೈ BA ಇಸ್ ಈಕ್ವಲ್ ಟು r² ಪ್ಲಸ್ x² ಹೋಲ್ ಟು ಪವರ್ ಆಫ್ 3/2 ಡಿವೈಡ್ ಬೈ r³. ಈಗ ಈ ಫಾರ್ಮುಲಾಕ್ಕೆ ವ್ಯಾಲ್ಯೂ ಅಂತ ಹೋಗ್ಬೇಕು. ಎಸ್, ಲುಕ್ ಹಿಯರ್, BC divided by BA
ಈಸ್ ಈಕ್ವಲ್ ಟು ಆರ್ ಸ್ಕ್ವಯರ್. ಅಲ್ಲಿ ನೋಡಿ ಎಷ್ಟಿದೆ ರೇಡಿಯಸ್ ಎಷ್ಟಿದೆ 6 ಸೆಂಟಿಮೀಟರ್. ಅಲ್ಲಿಗೆ 36 ಇಂಟು 10⁻⁻4 ಆರ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಎಷ್ಟು 8 ಸೆಂಟಿಮೀಟರ್. 64 ಇಂಟು 10⁻⁻4 ಹೋಲ್ ಟು ದಿ ಪವರ್ ಆಫ್ 3/2 ಮೇಲೆ ಡಿವೈಡ್ ಬೈ ರೇಡಿಯಸ್ ಆರ್ ಕ್ಯೂಬ್ ಇದೆ. ಅಂದರೆ 36 ಇಂಟು 6 ಮಾಡಬೇಕು. 36 ಇಂಟು 6 ಮಾಡಿ ಎಷ್ಟು ಬರುತ್ತೆ? 36 ಇಂಟು 6 216 ಬರುತ್ತೆ. 216 ಇಂಟು 10 ಸೆಂಟಿಮೀಟರ್ ಇದೆಯಲ್ಲ, ಕ್ಯೂಬ್ ಅಲ್ಲ, 10⁻⁻6. ಆಯ್ತಾ? ಎಸ್. ಈಗ ಬನ್ನಿ ಶಾರ್ಟ್ ಕಟ್ ಮೆಥಡ್ ಮಾಡ್ಬೇಕು. ಈಗ 64 ಪ್ಲಸ್ 36 100 ಮೀನ್ಸ್ 10⁻2 ಅಂತ. ಇಲ್ಲಿ 10⁻⁻4 10⁻⁻4 ಕಾಮನ್ ತಗೋಬೇಕು. ಇಲ್ಲಿ ಅಲ್ಲಿಗೆ 10⁻2 in 10⁻⁻4 10⁻⁻2 ಉಳಿತು. whole to the power of 3/2. ಕರೆಕ್ಟಾ? ಅವಾಗ e2 ಏನಾಯ್ತು? ಕ್ಯಾನ್ಸಲ್ ಆಯ್ತು. ಡಿವೈಡ್ ಬೈ 216 into 10⁻⁻6 ಹಂಗೆ. ದಟ್ ಈಸ್ ಈಕ್ವಲ್ ಟು 10⁻⁻3. ಈ 10⁻⁻6 ಮೇಲ್ ತಗೊಂಬನ್ನಿ, 10⁻+6 ಆಗುತ್ತೆ ಡಿವೈಡ್ ಬೈ 216. ದಟ್ ಈಸ್ ಈಕ್ವಲ್ ಟು 10⁻3 ಡಿವೈಡ್ ಬೈ 216 ಬಂತು. BC ಡಿವೈಡ್ ಬೈ BA. BA ಈ ಕಡೆ ತಗೊಂಬನ್ನಿ. ಈಗ BA ಈಸ್ ಈಕ್ವಲ್ ಟು 10⁻3 ಇಂಟು ಎಷ್ಟಿದೆ 54 ಮೈಕ್ರೋ ಟೆಸ್ಲಾ. 54 ಇಂಟು 10⁻⁻6 divided by 216. ಈಗ ನೋಡಿ 5 4 20 200 ಆಯ್ತು. 54 200, 4 4 16 ಅಂದ್ರೆ ಇವೆರಡು ಕ್ಯಾನ್ಸಲ್ ಆಗುತ್ತೆ ಅಂತ ಗ್ಯಾರಂಟಿ ಆಯ್ತು. ಅಂದ್ರೆ 54 1 54 4 ಅದಕ್ಕೆ ಕಲಿಬೇಕು. 1/4 ಅಂದ್ರೆ 0.25 ಇಂಟು 10⁻⁻3. ದಿಸ್ ಈಸ್ ಈಕ್ವಲ್ ಟು ಅಂದ್ರೆ 25 ಆನ್ಸರ್. ಎಲ್ಲಿದೆ 25 ಆನ್ಸರ್? ಇದೆ ಆನ್ಸರ್ ಗ್ಯಾರಂಟಿ. ಅದಾಗಿ ಎರಡು ಮಾತೇ ಇಲ್ಲ. ದೊಡ್ಡ ಲೆಕ್ಕ ಇದ್ದಾಗ ಒಂದೇ ಆನ್ಸರ್ ಇರುತ್ತೆ. ನೋಡಿ 7 1 1 125 150 ಎರಡು ಇರ್ಬೋದಾಯ್ತೇನಾ? 250 ಇದೆ. ಎಸ್. ಅಲ್ಲಿಗೆ 250 ಇಂಟು 10⁻⁻6 ಬಂದೋಯ್ತು ಆನ್ಸರು. ಹೀಗೆ ನಾವು ಲೆಕ್ಕ ಮಾಡಬೇಕು. ದೊಡ್ಡ ಲೆಕ್ಕ ಬಂದಾಗ ದ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಇನ್ಸೈಡ್ ಎ ಬಾರ್ ಮ್ಯಾಗ್ನೆಟ್ ನಾವು ಪಾಠ ಮಾಡ್ತಾರೆ ಹೇಳಿದ್ದೀನಿ. ಇಸ್ ಎ ಕ್ಲೋಸ್ಡ್ ಲೂಪ್ ಅಂತ ಹೇಳಿದ್ದೀನಿ. ನಾರ್ತ್ ಇಂದ ಸೌತ್ಗೆ ಹೋಗಿ ಸೌತ್ ಇಂದ ಒಳಗಡೆ ಬರುತ್ತೆ. ಕರೆಕ್ಟ್ ಅಲ್ವಾ? ಪಾಠ ಮಾಡಿದ ನೆನಪಿದೆಯಲ್ಲ? ಇದು ನಾರ್ತು, ಇದು ಸೌತ್. ಇಲ್ಲಿಂದ ಹೋಗಿ ಇಲ್ಲಿ ಬರುತ್ತೆ. ಒಳಗಡೆ ಏನಾಗುತ್ತೆ? ಸೌತ್ ನಾರ್ತ್ ಬರುತ್ತೆ. ಅಂದ್ರೆ ಏನಾಗುತ್ತೆ? ಆರ್ ಫ್ರಮ್ ಸೌತ್ ಟು ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟ್. ಕರೆಕ್ಟಾ? ಆನ್ಸರ್. A proton and alpha particle moving with the same speed enter uniform magnetic field. The proton enters right angles to the field. The magnetic force F on the particle will be the same when the direction of motion of alpha particle is ಅಂತ ಹೇಳಿ. ಪ್ರೋಟಾನ್ ಬರೀ ಕ್ಯೂ, ಆಲ್ಫಾ ಪಾರ್ಟಿಕಲ್ ಪ್ರೋಟಾನಿಗೇನು ಚಾರ್ಜ್ ಬರೀ ಕ್ಯೂ, ಅದೇ ಆಲ್ಫಾ ಪಾರ್ಟಿಕಲ್ಗೆ 2q. ಇಟ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್ ಏನಾಗುತ್ತೆ? F is equal to QB. F is equal to QB. ಯಾಕೆ? A proton particle moving with the same speed to enter uniform magnetic field. The proton enters at right angles 90 degree. Actually F is equal to QB sin theta. Right angle ಇರೋದ್ರಿಂದ sin it is equal to F is equal to ಅದು F proton. ಇನ್ನು F alpha ಬರೋದಾದ್ರೆ ಇದು FP ಅಂತ F alpha ಬರೋದಾದ್ರೆ 2q. ಯಾಕೆ? ಚಾರ್ಜ್ 2q VB sin theta. ಆಂಗಲ್ ಗೊತ್ತಿಲ್ಲ, ಅವನ ಅದನ್ನೇ ಕಂಡು ತಿಳಿದಾನೆ. ಎಸ್. ಹಾಗಿದ್ರೆ ಬಟ್ ಎರಡು ಸೇಮ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾರೆ. ಮ್ಯಾಗ್ನೆಟಿಕ್ ಫೋರ್ಸ್ ಆಫ್ ಪಾರ್ಟಿಕಲ್ಸ್ ವಿಲ್ ಬಿ ದ ಸೇಮ್ ಅಂತ ಹೇಳ್ತಾನೆ. ಕಾಣ್ತಿದ್ದಾರೆ ಸೇಮ್ ಅಂತ ಹೇಳಿದ್ದಾರೆ. ಅಂದ್ರೆ FP is equal to F alpha. FP is equal to
QB is equal to 2QB sin theta. Sin theta. QB cancel. Therefore, sin theta is equal to 1 by 2 ಆಯ್ತು. ಅಲ್ಲಿಗೆ theta is equal to 30 degree. ಯಾವುದು 30 degree? At C to the field, 30 degree to the field. C is the answer. ಜಾಗ ಬಿಟ್ಕೊಂಡಿದ್ನಾ ಇಲ್ಲೇ ಬಂದ್ಬಿಟ್ನಾ? ಓಕೆ, ಗೊತ್ತಾಯ್ತಲ್ಲ. ಅಂದ್ರೆ ಇದು L3 ಪ್ರಾಬ್ಲಮ್. L3 ಪ್ರಾಬ್ಲಮ್. A proton of energy 1 mega electron volt. Describe a circular path of in a plane at right angles to the uniform magnetic field of 6.28 10 to minus 4 Tesla. The mass of proton is 1.7 10 to minus 27 kg. The cyclotron frequency of the proton is very nearly equal to. ಈ cyclotron is a syllabus ಗೆ ಡಿಲೀಟ್ ಮಾಡಿದ್ರು. ಇದನ್ನ ಡಿಲೀಟ್ ಮಾಡಿದ್ದಾರೆ. ಸೈಕ್ಲೋಟ್ರಾನ್ ಅಂತಕ್ಕಂಥ ಡಿವೈಸ್ ಅನ್ನು ಸಹಿತ ನಾವು ಮೊದಲಲ್ಲಿ ಓದಿದ್ವಲ್ಲ, F is equal to QB divided by 2 pi m. ಅದು ಮೂಲಕನೇ ಅಂದ್ರೆ when a charge particle enters circular magnetic field constitutes circular motion ಆ ಪ್ರಿನ್ಸಿಪಲ್ಸ್ ಮೇಲೆನೆ ಸೈಕ್ಲೋಟ್ರಾನ್ ಮಾಡಿದೀವಿ. ಹಾಗಾಗಿ ಸೈಕ್ಲೋಟ್ರಾನ್ ಫ್ರೀಕ್ವೆನ್ಸಿ ಬದಲು the frequency of the proton is very ಇದಕ್ಕೆ ಕ್ವಶನ್ ಕೇಳಬಹುದು ಈ ವರ್ಷ. ಸೈಕ್ಲೋಟ್ರಾನ್ ಇಲ್ಲೇ ಇರೋದ್ರಿಂದ the frequency of the proton ಅಂತ ಕೇಳಬಹುದು. ಅಲ್ಲಿ ಫಾರ್ಮುಲಾ ನಾವು ಆಲ್ರೆಡಿ ಡೆರೈವ್ ಮಾಡಿದೀನಿ. F is equal to QB divided by 2 pi m ಅಂತ. ಕರೆಕ್ಟಾ? ಚಾರ್ಜ್ this is equal to ಚಾರ್ಜ್ ಎಷ್ಟು 1.6 into 10 raised to minus 19 into magnetic field 6.28 into 10 raised to ಎಷ್ಟಿದೆ minus 4 divided by 2 into 2 pi. ಓಕೆ, 2 pi ಹಂಗೆ ಇಟ್ಕೊಳ್ಳೋಣ. 2 pi ಯಾಕೆ ಬೇಡ ಬರ್ಕೊಂಡು ಇರ್ಲಿ, ಮಾಡ್ಬೋದಾಗಿತ್ತು, ಇರ್ಲಿ. 2 pi into m 1.7 into 10 raised to minus 27. ನೋಡ್ರಿ ಇಲ್ಲಿ ಈ 6.28 ಯಾಕೆ ಕೊಡ್ತೇವೆ ಗೊತ್ತಾ? ನಾವು ಇದನ್ನ ಸಿಂಪ್ಲಿಫಿಕೇಶನ್ ಮಾಡೋದು ಸುಲಭ ಆಗಲಿ, ಯಾಕಂದ್ರೆ ಕೆಳಗಡೆ ಪೈ ಬರಿ ಮಲ್ಟಿಪ್ಲೈ ಮಾಡಿದ್ರೆ 6,248 ಬರುತ್ತೆ, 2 ಬರುತ್ತೆ, 2 ಬರುತ್ತೆ, 8 ಬರುತ್ತೆ. ಇದೇ ಆನ್ಸರ್ ಬರುತ್ತೆ, 6.28 ಬರುತ್ತೆ. ಇವೆರಡು ಕ್ಯಾನ್ಸಲ್ ಡೈರೆಕ್ಟ್ ಆಗಿ. 1.6 1.7 ಅಂದ್ರೆ ಏನು? ಆಲ್ಮೋಸ್ಟ್ ಈಕ್ವಲ್. 1.6 1.7 ಅಂದ್ರೆ ಆಲ್ಮೋಸ್ಟ್ ಈಕ್ವಲ್. 0.99 ಬರುತ್ತೆ, ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 1 ಆನ್ಸರ್ ಗ್ಯಾರಂಟಿ. ಇಂಟು ಇನ್ ಪವರ್ ಮಾತ್ರ ಉಳಿತು. ಇಲ್ಲಿ 19 ಇದೆ, ಇಲ್ಲಿ 4 ಇದೆ. 19 4 ಇದೆ, 23 ಆಯ್ತು. ಇಲ್ಲಿ 27 ಇದೆ. ಅರ್ಥ ಆಯ್ತು ಹೇಳ್ತಿರೋದು? ಅಲ್ಲಿಗೆ ಮೇಲ್ ಬಂದ್ರೆ 20 ಪ್ಲಸ್ 27 ಆಯ್ತು. ಅಲ್ಲಿಗೆ 10 raised to 4 hertz. The answer is 10 raised to 4 hertz. ಇದು ಆನ್ಸರ್. ಹೀಗೆ ಲೆಕ್ಕಗಳನ್ನ ಕೇಳ್ತಾ ಹೋಗ್ತೀವಿ. The unit of magnetic field at a point cannot be ಅಂತ ಹೇಳ್ತಾನೆ. cannot be ಯಾವುದಲ್ಲ ಅಂತ. ಮ್ಯಾಗ್ನೆಟಿಕ್ ಫೀಲ್ಡ್ ಯೂನಿಟ್ ಒಂದು ಟೆಸ್ಲಾ ಅಂತ ಕರಿತೀವಿ, ಇನ್ನೊಂದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಹೋದ್ರೆ ಮೀಟರ್ ಸ್ಕ್ವೇರ್ ಅಂತ ಕರಿತೀವಿ, ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಹೋದ್ರೆ ನ್ಯೂಟನ್ ಪರ್ ಆಂಪಿಯರ್ ಮೀಟರ್ ಅಂತ ಕರಿತೀವಿ, ನ್ಯೂಟನ್ ಕೂಲಾಂಬ್ ಎಲ್ಲೂ ಕರೆಯಲ್ಲ. ಹಾಗಾಗಿ ಇದಲ್ಲ. ಸಿಂಪಲ್, ಇದು ಬಹಳ ಈಸಿ ಕ್ವಶನ್. ಆ ರೀತಿ ಹೇಳ್ತಿದ್ರು, ಇವೆಲ್ಲ ಯೂನಿಟ್ಸ್ ಗೊತ್ತಿರ್ತವೆ ಈ ಚಾಪ್ಟರ್ ಅಲ್ಲಿ. ಹಾಗಾಗಿ ಇದಲ್ಲ. An ion with a speed of 3 × 10⁵ meter per second enters a uniform magnetic field 5 × 10⁻⁻⁷ Tesla. Normally, the specific charge of the ion is 5 × 10⁷ coulomb per kg. The radius of circular orbit is described by ಇದು ಆಲ್ರೆಡಿ ಹೇಳಿದೀನಿ, ಪಾಠದಲ್ಲಿ ಇದೆ. R is equal to mv divided by qb. ಇಲ್ಲಿ ಏನ್ ಮಾಡಬೇಕು ಅಂದ್ರೆ ಸ್ಪೆಸಿಫಿಕ್ ಚಾರ್ಜ್ ಅಂತ ಹೇಳಿ. ಸ್ಪೆಸಿಫಿಕ್ ಚಾರ್ಜ್ ಅಂದ್ರೆ ಏನು? ಚಾರ್ಜ್ ಟು ಮಾಸ್ ರೇಷಿಯೋ ಅಂತ. ಸ್ಪೆಸಿಫಿಕ್ ಚಾರ್ಜ್ ಅಂದ್ರೆ ಚಾರ್ಜ್ ಟು ಮಾಸ್ ರೇಷಿಯೋ ಅಂತ. ಅದಕ್ಕೆ ಇಲ್ಲಿ ಏನ್ ಮಾಡೋಣ, ಮಾಸ್ ಕಳ್ಕೊಂಬರೋಣ. v divided by q by m into b ಮಾಡ್ಕೊಂಡ್ರೆ ಆಯ್ತು. ವೆಲಾಸಿಟಿ ಎಷ್ಟು ಕೊಟ್ಟಿದ್ದಾರೆ? 3 × 10⁵ divided by q by m ಎಷ್ಟು? 5 × 10⁷. ಕರೆಕ್ಟಾ? ಇಂಟು ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ? 5 × 10⁻⁻². ಕರೆಕ್ಟಾ? ಅಲ್ಲಿಗೆ 3 divided by 25 ಬಂದಾಗೆ. 3 divided by 25. ಇಲ್ಲಿ +7 ಇದೆ, ಇಲ್ಲಿ ಕಳೆಷ್ಟಾಯ್ತು? 7 - 7 5 × 10⁻⁷ ಸಾರಿ +7 ಸಾರಿ
7ರಲ್ಲಿ 2 ಅಂದರೆ 5, 5 ಎಲ್ಲ ಕ್ಯಾನ್ಸಲ್, ಪವರ್ ಅಷ್ಟು ಕ್ಯಾನ್ಸಲ್ ಆಯಿತು. 3/25. 3/25 ಅಂದರೆ ಎಷ್ಟಾಗತ್ತೆ? 30/25 ಅಂತ ಕರ್ಕೊಂಡು ಸುಮ್ಮನೆ ಎಷ್ಟಾಗತ್ತೆ? 1 ಪಾಯಿಂಟ್ ಎಷ್ಟು ಉಳಿತು? 5 ಉಳಿತು, 50 ಆಯಿತು. 50 ಅಂತಂದರೆ 25 2s 1.2. ಹಾಗಿದ್ರೆ ಇಲ್ಲಿ ನಾನು 30 ಬರ್ಕೊಂಡಿದ್ದೀನಿ, ಅಂದರೆ 0.12. 0.12 ಇಸ್ ದ ಆನ್ಸರ್. 0.12 ಇಸ್ ದ ಆನ್ಸರ್. ಹಾಗೆ ಅಂದರೆ ಲೆಕ್ಕಗಳನ್ನು ಮಾಡಬೇಕಾದ್ರೆ ನಮಗೆ ಸುಲಭ ಆಗೋ ರೀತಿ ನಾವು ಮಾಡ್ಕೋಬೇಕಾಗತ್ತೆ. ದಟ್ ಈಸ್ 0.12 meter is the answer. The next question is, the helium nucleus makes a full rotation in a circle of radius 0.6 meter in 4 seconds. The magnetic field center of a coil circular circle is mass ಕೊಟ್ಟಿದ್ದಾರೆ. ಯಾವುದು? ಹೀಲಿಯಂ ನ್ಯೂಕ್ಲಿಯಸ್. ಹೀಲಿಯಂ ಅಂದ್ರೆ ಆಲ್ಫಾ ಪಾರ್ಟಿಕಲ್ ಅಂತ, ಮತ್ತೆ ಬೇರೆ ಏನಲ್ಲ. ಅರ್ಥಾಯ್ತಾ? ಎಸ್ ಕೇಳಿದ್ರೆ ನಿಮ್ಗೆ ಇಲ್ಲಿ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸೆಂಟರ್ ಪಿ ಕೇಳಿದ್ದಾರೆ. ಮ್ಯಾಗ್ನೆಟಿಕ್ ಫೀಲ್ಡ್ ಟೈಮ್ ಬೇರೆ ಕೊಟ್ಟಿದ್ದಾರೆ. ಓಕೆ, ಟಿ ಇಸ್ ಈಕ್ವಲ್ ಟು 2πm ಡಿವೈಡ್ ಬೈ QB. ಹೌದಾ? 2 into 3.142 ಅಥವಾ ಅದೇ ನಾ ಕ್ಯಾನ್ಸಲ್ ಆಗುತ್ತೆ, ಇರಲಿ. ಅಥವಾ ಪೈ ಇದೆಯಾ? ಹಂಗೆ ಇದೆಯಾ? ಪೈ ಹಂಗೆ ಇದೆ, ಹಂಗೆ ಮಾಡೋಣ. ಮತ್ತೆ ಆಗ್ತೈತೆ ಹೋಗೋಣ. ಪೈ ಎಲ್ಲ ಕಡೆ ಇದೆಯಲ್ಲ, ಬಿಡು ಹೋಗಿ. ಇಂಟು ಎಂ ಮಾಸ್ 4 into 1.6 into 10⁻⁻27 ಡಿವೈಡ್ ಬೈ ಚಾರ್ಜ್ 2 into ಬರಿಬೇಕು. 2 ಗೊತ್ತಲ್ಲ, ಹೀಲಿಯಂ ಅಂದ್ರೆ ಅಪಾರ್ಟಿಕಲ್ ಏನು? 2 ಅಂದ್ರೆ 2 into 1.6 into 10⁻⁻19. ಬಿ ಎಷ್ಟು ಕೊಟ್ಟಿದ್ದಾರೆ? ಬಿನೇ ಮಾಡ್ಬೇಕಲ್ವಾ? ಬಿನೇ ಮಾಡ್ಬೇಕು. ಟೈಮ್ ಎಷ್ಟು ಕೊಟ್ಟಿದ್ದಾರೆ? ಈಸ್ ಈಕ್ವಲ್ ಟು 4 seconds. ಹಾಗಿದ್ರೆ ಬಿ ಈಸ್ ಈಕ್ವಲ್ ಟು, ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. E4 ಕ್ಯಾನ್ಸಲ್, ಈ 1.6 ಕ್ಯಾನ್ಸಲ್, E2 ಕ್ಯಾನ್ಸಲ್. ಅಲ್ಲಿಗೆ ಏನು ಉಳಿಯುತ್ತೆ? ಇಲ್ಲಿ ಅಲ್ಲಿಗೆ 10⁻⁻19 ಮೇಲೆ ಬಂದರೆ +19, +19 27 ಕಡೆ ಎಷ್ಟು ಉಳಿತು? 8 ಉಳಿತು. ಅಲ್ಲಿಗೆ 10⁻⁸ ಬಿ ಈ ಕಡೆ ಈ ಕಡೆ ತಗೊಂಡಿದ್ದೀನಿ, ಅಲ್ಲಿ ಒಂದು ಬಿ ಇಲ್ಲಿ ಬಂದಂಗಾಯ್ತು. 10⁻⁷ ಪೈ ಇದೆಯಾ ಆನ್ಸರು? ದಟ್ ಈಸ್ 10⁻⁸ ಪೈ ಟೆಸ್ಲಾ. ಎಸ್, ಇದು ಒಂದು ಭಾಗ. ಇನ್ನು ಮೆಕ್ಯಾನಿಕಲ್ ಫೋರ್ಸ್ ಹೋಗೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಓಕೆ, ಡಿಸ್ಕಸ್ ನೆಕ್ಸ್ಟ್ ಕ್ಲಾಸ್ ಮೆಕ್ಯಾನಿಕಲ್ ಫೋರ್ಸ್ ಮೇಲೆ ಅಥವಾ ಪ್ಯಾರಾಶೂಟ್ ಮೇಲೆ ಹೋಗೋಣ, ಗೊತ್ತಾಗುತ್ತೆ.